ಫ್ರೆಂಡ್ಸ್, ವೆಲ್ಕಮ್ ಟು ವಂಡರ್ಲ್ಯಾಕ್ಸ್ ಚಾನಲ್. ನನ್ನ ಹೆಸರು ಮಾಲತಿ ಅಂತ. ಇವತ್ತು ನಾನು ನಿಮಗೆ ಬಸಳೆ ಸೊಪ್ಪಿನ ತಂಬುಳಿ ಮಾಡುವುದು ಹೇಗೆ ಅಂತ ನೋಡೋಣ ಬನ್ನಿ. ನನ್ನ ಈ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಬಸಳೆ ಸೊಪ್ಪಿನಲ್ಲಿ ವಿಟಮಿನ್ ಎ, ವಿಟಮಿನ್ ಸಿ, ಐರನ್, ಪ್ರೋಟೀನ್, ಕ್ಯಾಲ್ಸಿಯಂ ಕಂಟೆಂಟ್ ತುಂಬ ಇದ್ದರಿಂದ ಇದನ್ನು ತುಂಬ ದೇಹಕ್ಕೆ ಆರೋಗ್ಯಕರವಾದದ್ದು ಇದು ತುಂಬ ಅದರಿಂದ ಇದನ್ನು ನಾವು ತಂಬುಳಿ ಮಾಡಿ ಊಟ ಮಾಡುತ್ತೇವೆ. ನೀವು ಕೂಡ ಇದನ್ನು ಒಮ್ಮೆ ಮಾಡಿ ನೋಡಿ. ನಾನೀಗ ಹೇಗೆ ಮಾಡುವುದು ಅಂತ ಹೇಳ್ತೇನೆ, ನೋಡೋಣ ಬನ್ನಿ. ಬಸಳೆ ಒಂದು 10-15 ಬಸಳೆ ಸೊಪ್ಪನ್ನು ತೆಗೆದುಕೊಂಡು ಅದನ್ನು ಚಿಕ್ಕದಾಗಿ ಹೆಚ್ಚಿಟ್ಕೊಳ್ಬೇಕು. ಚಿಕ್ಕ ತುಂಡಾಗಿ ಹೆಚ್ಚಿಟ್ಕೊಳ್ಬೇಕು. ಇದನ್ನು ಒಂದು ಬಾಣಲೆಗೆ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೋಬೇಕು. ಬಾಣಲೆಗೆ ಸ್ವಲ್ಪ ತುಪ್ಪ ಬಿಸಿಯಾಗುವಾಗ ಈ ಬಸಳೆ ಸೊಪ್ಪನ್ನು ಹಾಕಿ ಸ್ವಲ್ಪ ರೆಡ್ ಕಲರ್ ಬರುವಷ್ಟು ಹುರಿಬೇಕು. ಹಸಿ ವಾಸನೆ ಹೋಗಬೇಕು, ಆ ಥರ ಹುರ್ಕೊಳ್ಬೇಕು. ಹುರಿದಾದ ನಂತರ ಇದಕ್ಕೆ ಸ್ವಲ್ಪ ಕೆಂಪು ರೆಡ್ ಕಲರ್ ಬರುವಾಗ ಇದಕ್ಕೆ ಸ್ವಲ್ಪ ಜೀರಿಗೆ, ಒಂದು ಹಸಿಮೆಣಸಿನಕಾಯನ್ನು ಕಟ್ ಮಾಡಿ ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಚಟಪಟ ಅನ್ನೋ ಹಾಗೆ ಹುರ್ಕೋಬೇಕು. ಅದಾದ ನಂತರ ನೀವು ಇದಕ್ಕೆ ಸ್ವಲ್ಪ ಒಂದು ಹಸಿಮೆಣಸಿನಕಾಯಿಯನ್ನು ಹೆಚ್ಚು ಹಾಕ್ಕೋಬೇಕು. ಆಮೇಲೆ ಒಂದು ಸ್ಪೂನ್ ಜೀರಿಗೆ ಹಾಕಿ ಸರಿಯಾಗಿ ಜೀರಿಗೆ ರೆಡ್ ಆಗುವಾಗ ಸ್ವಲ್ಪ ಕೆಂಪಾಗುವಾಗ ಹುರಿದುಕೊಳ್ಬೇಕು. ಹುರಿದಿಟ್ಟು ಕೆಳಗಿಳಿಸಿಟ್ಕೊಳ್ಳಿ. ಇದನ್ನು ನೀವು ಒಂದು ಮಿಕ್ಸಿ ಜಾರಿಗೆ 1 ಬೌಲು ತೆಂಗಿನ ತುರಿಯನ್ನು ಹಾಕಿಬಿಟ್ಟು ಸ್ವಲ್ಪ ರುಬ್ಬಿಕೊಳ್ಳಿ. ಅದಕ್ಕೆ ನೀವು ಅರ್ಧ ರುಬ್ಬಿದ ನಂತರ ಅದಕ್ಕೆ ನೀವು ಈ ಬಸಳೆ ಸೊಪ್ಪು ಮತ್ತು ಜೀರಿಗೆ, ಮೆಣಸಿನಕಾಯಿ ಹುರಿದಿರುತ್ತಲ್ವ, ಅದನ್ನು ಹಾಕಿ ಇನ್ನೊಮ್ಮೆ ರುಬ್ಕೊಳ್ಳಿ. ನೈಸಾಗಿ ರುಬ್ಬಿಬಿಟ್ಟು ಅದನ್ನು ಒಂದು ಪಾತ್ರೆಗೆ ಬದಲಾಯಿಸ್ಕೊಂಡು ಅದಕ್ಕೆ 1.5 ಲೋಟ ನೀರು ಆ್ಯಡ್ ಮಾಡಿ, ಹಾಗೂ ಅದಕ್ಕೆ ಒಂದು ಬೌಲ್ ಮಜ್ಜಿಗೆಯನ್ನು ಅಥವಾ ಮೊಸರು, ನಿಮ್ಮ ಹತ್ರ ಮಜ್ಜಿಗೆ ಇದ್ರೂ ಓಕೆ, ಮೊಸರು ಇದ್ರೂ ಓಕೆ, ಅದನ್ನು ಕೂಡ ಹಾಕಿ ಅದಾದ ನಂತರ ನಿಮಗೆ ಅದಕ್ಕೆ ಒಂದು ಸ್ಪೂನು ಬೆಲ್ಲ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ನೀವು ಒಂದು ಒಗ್ಗರಣೆ ಸೌಟಿಗೆ ಒಂದು ಸ್ಪೂನ್ ತುಪ್ಪ, ಆಮೇಲೆ 1/4 ಸ್ಪೂನು ಸಾಸಿವೆ ಕಾಳು, 1/4 ಸ್ಪೂನು ಉದ್ದಿನಬೇಳೆ ಹಾಗೂ 1 ಚಿಟಿಕೆ ಇಂಗು, ಇದಿಷ್ಟನ್ನು ಹಾಕಿ ಒಂದು ಒಗ್ಗರಣೆ ಮಾಡ್ಕೊಳ್ಳಿ. ಒಗ್ಗರಣೆ ಮಾಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡಿ ನೀವು ಊಟಕ್ಕೆ ಸರ್ವ್ ಮಾಡಿ. ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಒಳ್ಳೆಯ ಆರೋಗ್ಯಕರವಾದ ತಂಬುಳಿ ಕೂಡ ಇದು. ನೀವು ಒಮ್ಮೆ ಮಾಡಿ ನೋಡಿ ಹಾಗೂ ಇದನ್ನು ತಿಂದರೂ ಊಟ ಮಾಡಿ ನೋಡಿ. ಊಟಕ್ಕೆ ಮೊದಲು ಇದನ್ನು ನಾವು ಫಸ್ಟ್ ಊಟ ಮಾಡ್ತೇವೆ. ಸಪ್ಪೆ ಆಗಿರೋದ್ರಿಂದ ಫಸ್ಟಿಗೆ ಸಪ್ಪೆಯನ್ನು ಊಟ ಮಾಡುವ ನಮ್ಮಲ್ಲಿ ಒಂದು ರೂಢಿ ಇದೆ, ಅದಕ್ಕೆ ನಾವು ಊಟ ಮಾಡ್ತೇವೆ. ನೀವು ಸಹ ಒಮ್ಮೆ ಮಾಡಿ ಊಟ ಮಾಡಿ ನೋಡಿ. ತುಂಬ ದೇಹಕ್ಕೆ ಒಳ್ಳೆಯದು ಇದು. ವಿಟಮಿನ್ಸು, ಕ್ಯಾಲ್ಸಿಯಮ್ಮು ಎಲ್ಲ ಇರೋದ್ರಿಂದ ಇದು ತುಂಬ ನಮ್ಮ ಜೀವಕ್ಕೆ ಆರೋಗ್ಯಕರವಾದ ಫುಡ್ ಆಗಿದೆ. ನೀವು ಕೂಡ ಒಮ್ಮೆ ಮಾಡಿ ಇದನ್ನು ಊಟ ಮಾಡಿ ನೋಡಿ. ಹಾಗೆ ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಒಂದು ಕಮೆಂಟ್ ಮಾಡಿ ಹೇಗಾಗುತ್ತೆ, ನಿಮಗೆ ಸಹ ರುಚಿ ಆಗುತ್ತೆ ಅನ್ನೋಂಥ. ಸಪ್ಪೆ ಇದು, ತುಂಬ ಏನು ಖಾರ ಮಾಡ್ಕೊಳ್ಬಾರ್ದು. ಇದನ್ನು ಒಂದೇ ಮೆಣಸಿನಕಾಯಿ ಹಾಕಿದರೆ ಸಾಕು, ತುಂಬ ಟೇಸ್ಟಿಯಾಗಿ ಆಗುತ್ತೆ. ಮೊಸರು, ಇಂಗು ಎಲ್ಲ ಹಾಕಿ ಒಗ್ಗರಣೆ ಕೊಡ್ತೇವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ, ಊಟ ಮಾಡಿ ನೋಡಿ, ನನಗೆ ಕಮೆಂಟ್ ಮಾಡಿ ಹೇಗಾಗಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್.